ಆನಂದ್ ತಾನೆ? ಆನಂದ್ ತಾನೆ? ಕತ್ಲಲ್ಲಿ ನೋಡಿದಾಗ ನನ್ ಮಗ ಆನಂದ್ ತರಾನೇ ಕಾಣಿಸ್ತು. ನಾನು ಆನಂದ್ ಫ್ರೆಂಡು, ಅವನ ಹತ್ರದಿಂದನೇ ಬರ್ತಾ ಇದ್ದೀನಿ. ಮತ್ತೆ ಅವನು? ಅವನಿಗೇನೋ ಕೆಲಸ ಇದೆ ಅಂತ ಹೇಳ್ದ. ನೀವು ಕಾಯ್ತಾ ಇರ್ತೀರಾ ಅಂತ ನನ್ನನ್ನೇ ಕಳಿಸ್ದ. ನಿನ್ನನ್ ಕಳ್ಸಿದ್ನಾ? ಅಂದ್ರೆ ಅವನ್ ಬರೋದಿಲ್ವಾ? ಈ ದೀಪಾವಳಿಗಾದ್ರೂ ಬಂದೇ ಬರ್ತಾನೆ ಅಂತ ಎಷ್ಟೋ ಆಸೆ ಇಟ್ಕೊಂಡಿದ್ದೆ. ಖಂಡಿತ ಬರ್ತೀನಿ ಅಂತ ಮಾತು ಕೊಟ್ಟಿದ್ದ. ಆನಂದನಿಗೆ ಇಷ್ಟವಾದ ತಿಂಡಿ ಎಲ್ಲ ಮಾಡಿದ್ದೆ. ಅವನನ್ನ ನೋಡಿ ಎಷ್ಟೋ ವರ್ಷ ಆಗೋಯ್ತು. ದೇವ್ರೆ, ಮಗನ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿರೋ ಈ ತಾಯಿಗೆ ಆ ಘೋರನ ಹೇಗೆ ಹೇಳಿ? ಅಮ್ಮ, ಒಳಗ್ ಬಾಪ್ಪ. ಶರತ್, ಇದೇ ಆನಂದ್ ರೂಮು. ನೀನ್ ಇಲ್ಲೇ ಇರಪ್ಪ. ಆಯ್ತು. ಬೇಗ ಸ್ನಾನ ಮಾಡು, ಊಟ ಮಾಡ್ವಿ ಅಂತೆ. ಆಗ್ಲಿ. ನಿನಗೆ ಯಾವ ರೀತಿ ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸಮಾಧಾನ ಮಾಡ್ಕೊಳ್ಳ ಲಲಿತಾ, ಪ್ಲೀಸ್. ಯಾಕೆ ಮಗು ಕತ್ಲಲ್ಲಿ ಕೂತಿದೀಯಾ? ಯಾಕೂ ಇಲ್ಲಮ್ಮ, ಯಾಕೂ ಇಲ್ಲ. ನನ್ ಮಗ ಬರ್ದೇ ಇದ್ರು ನಿನ್ನ ನೋಡ್ತಾ ಇದ್ರೆ ಅವನ್ ನನ್ ಕಣ್ಮುಂದೆನೇ ಇದ್ದಾಗಿರುತ್ತೆ. ಹೊತ್ತಾಯ್ತು, ಹೋಗ್ ಮಲಕೋಪ್ಪ. ಅರ್ಚಕ್ರೆ, ನನ್ ಮಗ ಆನಂದನ್ಗೆ ಆಯಸ್ ಗಟ್ಟಿಯಾಗಿರ್ಲಿ ಅಂತ ಅರ್ಚನೆ ಮಾಡಿ. ಹಾಗೆ ಆಗಲ್ಲಮ್ಮ. ದೇವ್ರೆ, ನನ್ ಮಗನ್ ಕಾಪಾಡು ತಂದೆ. ದೇವ್ರೆ, ಸತ್ತು ಸ್ವರ್ಗದಲ್ಲಿರೋ ಆನಂದನ ಆತ್ಮಕ್ಕೆ ಶಾಂತಿ ಕೊಡು. ಈ ತಾಯಿಗೆ ಸುಳ್ಳು ಹೇಳಿದ್ದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ಮಗು, ಯಾರೋ ಕರೆದಾಗಾಯ್ತು. ಹೋಗ್ಬೇಕಪ್ಪ? ಇಲ್ಲಮ್ಮ, ನಡೀರಿ. ನಾನು ಬಂದು ತುಂಬಾ ದಿವಸ ಆಯ್ತು. ಊರಿಗೆ ಹೋಗ್ಲೇಬೇಕು. ಈ ಸ್ಥಿತಿಲಿ ಆ ತಾಯಿನ ಒಬ್ಬಳನ್ನ ಬಿಟ್ಟು ಹೋಗೋದು ಅಷ್ಟು ಒಳ್ಳೇದಲ್ಲ. ರಾಬರ್ಟ್ ಕಡೆಯವರು ಅವಳು ಸುತ್ತಾನೇ ಇದ್ದಾರೆ. ಇಂಥ ಪರಿಸ್ಥಿತಿಲಿ ಈ ಸೂಟ್ ಕೇಸ್ನ ಅವ್ರು ಕೊಡೋದು ತುಂಬಾ ಅಪಾಯ. ನಾನು ಆಕೆಗೆ ವಿಷಯ ಏನು ಹೇಳಿಲ್ಲ. ಸದ್ಯಕ್ಕಿದು ನಿನ್ನ ಹತ್ರನೇ ಇರಲಿ. ಆ ರಾಬರ್ಟ್ ಸತ್ತ ಅಂತ ಸುದ್ದಿ ತಿಳಿಯೋವರೆಗೂ ಇದನ್ನ ನಿನ್ನ ಹತ್ರ ಇಟ್ಕೋ. ಆಮೇಲೆ ಇದನ್ನ ರಾಜೇಶ್ವರಿ ಅವ್ರಿಗೆ ತಲುಪಿಸು. ಇಲ್ಲದೆ ಹೋದ್ರೆ ಆ ತಾಯಿ ಜೀವಕ್ಕೆ ಸಂಸ್ಕಾರ ಬರ್ಬೋದು. ನಾನೀಗ ರಾಬರ್ಟ್ನ ಮುಗ್ಸಕ್ ಹೊರಟಿದ್ದೀನಿ. ಏನಪ್ಪ ಶರತ್, ಇದ್ದಕ್ಕಿದ್ದಾಗೆ ಹೊರಡ್ತಾ ಇದೀಯಾ? ಯಾಕಪ್ಪ? ಮುಖ್ಯವಾದ ಕೆಲಸ ಇದೆಮ್ಮ, ಮತ್ತೆ ಬರ್ತೀನಿ. ಶರತ್, ಈಗ ನೀನ್ ಹೋಗ್ತಿರೋದು ಆನಂದ್ ಹತ್ರಕ್ಕೆ ತಾನೆ? ಕಣ್ಣು ಮುಚ್ಚಿದ್ರೆ ಸಾಕು, ಅವನೇ ಕಾಣ್ತಾನೆ. ಅವನ್ನ ನೋಡಿ ತುಂಬಾ ದಿನಗಳಾದ. ಅವನ್ನ ನೋಡ್ಬೇಕು ಅನ್ನೋ ಆಸೆ ಅತಿಯಾಗಿದೆ. ಶರತ್, ನೀನ್ ತಿರ್ಗಾ ಬರೋವಾಗ ಆನಂದನ ಮರೀದೆ ಕರ್ಕೊಂಡ್ ಬಾಪ. ನಾನು ಶರತ್, ನೀನು ಸಾಯಿಸಿದ್ಯಲ್ಲ ಆನಂದ್, ಅವನ್ ಫ್ರೆಂಡು. ಯಾವ ಸೂಟ್ ಕೇಸ್ಗೋಸ್ಕರ ನೀನು ಹುಡುಕ್ತಾ ಇದ್ಯೋ ಅದು ಇಲ್ಲಿದೆ. ಇದನ್ನ ನಿನಗೆ ಕೊಡ್ಬೇಕು ಅಂತಾನೆ ತಂದೆ. ಇದಕ್ಕೋಸ್ಕರ ತಾನೇ ನೀನು ಆನಂದ್ ತಾಯಿನ ಕೊಲೆ ಮಾಡ್ಬೇಕು ಅಂತ ಹೊಂಚಾಗ್ತಿರೋದು. ಇನ್ನು ನೀನು ಯಾರನ್ನು ಕೊಲೆ ಮಾಡ್ಬೇಕಾಗಿಲ್ಲ. ತಗೋ.
ಆದ್ರೆ ಆನಂದನ್ ತಾಯಿಗೇನು ಮಾಡ್ಕೊಡ್ದು. ಹ್ಮ್ ಹ್ಮ್ You bastard! ಸಮಾಧಾನ ಮಾಡ್ಕೊ ಮಾಯ. ತನ್ನ ತಂದೆ ಹಾಗೆ ತೀರ್ಸ್ಕೊಳಕ್ಕೋಸ್ಕರ ಆನಂದ್ ಆತ್ಮಾರ್ಪಣೆ ಮಾಡ್ಕೊಂಡ. ತನ್ನ ಸ್ನೇಹಿತನಿಗೆ ಕೊಟ್ಟು ಮಾತು ಉಳಿಸ್ಕೊಳಕ್ಕೋಸ್ಕರ ನಿಮ್ಮಣ್ಣ ಶರತ್ ಬಲಿಯಾದ. ಈಗ ನಾವೊಬ್ರಿಗೊಬ್ರು ಸಮಾಧಾನ ಮಾಡ್ಕೊಳ್ಳೋದ್ರ ವಿನಃ ಬೇರೆ ಏನು ಮಾಡೋಕ್ಕಾಗಲ್ಲ. ನೋಡು ಮಾಯ, ನೀನು ಎಷ್ಟು ಬೇಗ ಇವ್ರನ್ನ ಬಿಡ್ತೀಯೋ ಅಷ್ಟೇ ನಿನಗೊಳ್ಳೇದು. ಶರತ್ನ ಸ್ನೇಹಿತರು ಅಂತ ನಿನ್ನೆತ್ತ ಸುಳ್ಳು ಹೇಳಿರೋರ ಬಗ್ಗೆ ನನ್ಗೆ ಯಾಕೋ ಸಂಶಯ ಬರ್ತಿದೆ. ಒಂದು ವೇಳೆ ಅವರೇ ರಾಬರ್ಟ್ ಕಡೆಯವ್ರು ಇದ್ರೂ ಇರಬಹುದು. ಯಾವುದೇ ಕಾರಣಕ್ಕೂ ಇನ್ಮೇಲೆ ನೀನು ಅವ್ರನ್ನ ಭೇಟಿ ಮಾಡಬೇಡ. ಆ ಸೂಟ್ ಕೇಸ್ಗೋಸ್ಕರ ಅವ್ರು ಏನು ಬೇಕಾದರೂ ಮಾಡ್ಬೋದು. ಈ ವಿಷಯ ರಾಜೇಶ್ವರಿ ತಿಳಿಯೋಕ್ ಮುಂಚೆ ನೀನು ಈ ಊರು ಬಿಟ್ಟು ಹೋಗೋದೇ ವಾಸಿ. ಹೋಗ್ತೀನಿ, ಆದ್ರೆ ಹೋಗೋಕ್ ಮುಂಚೆ ಅವ್ರ ಕೈಗೆ ಕೋಳ ಹಾಕಿಸ್ತೀನಿ. ನಮ್ ಕಾಮು ಇಲ್ಲಿ ಎಲ್ಲ ಹೇಳೋ ಇಲ್ಲಿ ಅಂತ. ಏನು ಹಾಗೆ ಕಣ್ಗಣ್ ಬಿಟ್ಟು ನೋಡ್ತಾ ಇದ್ಯಾ? ಕಾಮ ಎಲ್ಲ ಕಾಮನ್ ಏನ್ ಮಾಡಿದ್ರು ಹೇಳು. ಮೊದಲ ಸೂಟ್ ಕೇಸ್ ಎಲ್ಲಿದೆ ಹೇಳಿ. ಲೋ ಮುಟ್ಟಾಳ, ಅದು ಕಾಮುಗೆ ಗೊತ್ತು. ಅವನ್ ಇಲ್ಲಿ ಕರ್ಕೊಂಬ, ನಾವೇ ಅವನ ಹತ್ರ ಹೇಳಿಸ್ತೀವಿ. ಕರೆಕ್ಟ್. ಎಸ್. ಏಯ್, ಕಾಮುನ ಕರ್ಕೊಂಬಂಡ್ರು. ಅಯ್ಯೋ, ಅಲ್ಲಿ ಕಿತ್ಬಿಟ್ರು. ಇಲ್ಲಿ ರಕ್ತ ಬರ್ತಾ ಇದೆ. ವೆರಿ ರಾಂಗ್ ಕನೆಕ್ಷನ್. ನಾವು ನೀವು, ಅಯ್ಯೋ ನಾವು ಅಲ್ಲೋ. ಅದು ಆಮೇಲೆ. ಸೂಟ್ ಕೇಸ್ ವಿಷಯ ನಿನ್ಗೆ ಗೊತ್ತಿದೆಯಂತೆ. ಅಯ್ಯೋ ಹೇಳು, ಅದೆಲ್ಲಿದೆ? ಸೂಟ್ ಕೇಸ? ಆ ವಿಷಯನೇ ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಗೊತ್ತಿಲ್ಲ ಗೊತ್ತಿಲ್ಲ. ಹೇಳು. ಗೊತ್ತಿಲ್ಲ ಮುಟ್ಟಾಳ. ನೀನ್ ಹೇಳು. ಗೊತ್ತಿಲ್ಲ. ಮತ್ತೆ ಅವನ್ನ ಬಿಟ್ರೆ ಹೇಳ್ತೀನಿ ಅಂತ ಹೇಳ್ದೆ. ಅವನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಮ್ಮನ್ನೆಲ್ಲ ಬಿಡೋದಾದ್ರೆ ಹೇಳ್ತೀವಿ. ಗೊತ್ತಿಲ್ಲ ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ.